ಅದು ಗಾಡಿ ಅಡ್ಡಾಕಿರೋದು? ಅಡ್ಡಾಕ್ ನಿಂತಿದೆಯಲ್ಲ, ಸೈಡಿಗೆ ತೆಗಿಯಪ್ಪ ಗಾಡಿನ. ಕಂಡಕ್ಟ್ರೆ ಎಲ್ಲೆಲ್ಲ ನಿಲ್ಸ್ತಿರಲ್ಲ, ಇದೇನು ಗೂಡ್ಸ್ ಗಾಡಿನ? ಏನ್ರಿ ಅದು? ಅವ್ರು ನಿಲ್ಲಿಸ್ಬಿಡ್ರಿ, ಕಾರ್ ಬಂದು ಅಡ್ಡಾಕ್ತಾರ. ಒಂದ್ ನಿಮಿಷ ಜಾಗ ಬಿಡಿ. ಇರಿ ಏ ಅಪ್ಪ, ಸುಮ್ಮನೆ ಕೂತ್ಕೋ, ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ. ಅವ್ರು ನನಗ್ ಗೊತ್ತಿರೋರೆ. ಗೊತ್ತಿರೋರು ಏನ್ಬಿಟ್ಟು ಸುಮ್ಮನೆ ಬಂದು ಕೂತ್ಕೊತಾ ಇದ್ರಲ್ಲಮ್ಮ. ಕ್ಷಮಿಸಿ, ತೊಂದರೆ ಕೊಡ್ತಾ ಇದ್ದೀವಿ. ಅನು ಬಾ. ನೀವ್ಯಾಕೆ ಬಂದ್ರಿ ಸರ್? ನಿನ್ನ ಕರ್ಕೊಂಡು ಹೋಗೋಕೆ. ಕಳ್ಸಿದ್ದಾಯ್ತಲ್ವ ಸರ್, ಇನ್ಯಾಕೆ ಕರ್ಕೊಂಡು ಹೋಗ್ಬೇಕು? ಅನು, ನೀನು ಹುಬ್ಬಳ್ಳಿಗೆ ಹೋಗ್ತಾ ಇಲ್ಲ, ಬಾ ನನ್ನ ಜೊತೆ. ಸರ್ ಸಾರಿ, ನೀವು ಸೆಂಡ್ ಆಫ್ ಟೈಮಲ್ಲಿ ಇರಲಿಲ್ಲ ಅನ್ಸುತ್ತಲ್ವಾ? ನನ್ನನ್ನ ಆಫೀಸಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅನು ಸರ್ ದಯವಿಟ್ಟು ಹೊರಡಿ ಸರ್, ಪ್ಲೀಸ್. ನೀನು ಬರದೆ ನಾನು ಹೊರಡಲ್ಲ. ಸರ್, ಏನು ಸರ್ ನಿಮ್ಮ ಪ್ರಾಬ್ಲಮ್ಮು? ಬೇರೆಯವ್ರಿಗೆ ಪ್ರಾಬ್ಲಮ್ ಆಗ್ತಿದೆ, ಇಳ್ಕೊಳ್ಳಿ ಸರ್ ಜಲ್ದಿ. ಸರ್ ದಯವಿಟ್ಟು ಹೊರಡಿ. ಟಿಕೆಟು ನಾನು ತಗೋತೀನಿ. ಅಣ್ಣ ಹೊರಡೋಣ. ಇನ್ನೊಂದು ಎಷ್ಟು ಸೀಟ್ ಆಯಿತು? ಅನು, ನನ್ನ ಕ್ಷಮಿಸು. ಕ್ಷಮಿಸು ಅನು. ವಾಸು ಸಿಕ್ಕಿದ ಕಣ. ಹೌದಾ? ಎಲ್ಲಿದ್ದಾನಂತೆ? ಏನ್ ಕತೆ? ಒಳ್ಳೆ ಆಕ್ಷನ್ ಪಿಕ್ಚರ್ ಆಗಿದೆ ಕಣ ಜೀವನ. ನೀನೇನು ಮಾಡ್ತಿದ್ಯಾ ಇಲ್ಲಿ? ಸರ್ ಇಲ್ಲಿ ಸರ್ ಕೀ ತೊಗೊಂಡು ಇಕ್ತಾನೆ ಕಾರಲ್ಲಿ ಹೋದ್ರು ಸರ್. ನೀನು ಯಾಕೆ ಅವ್ರನ್ನ ಹೋಗ್ಬಿಟ್ಟೆ? ಸರ್ ಅದು The number you are trying to call is currently not reachable. Please try again later. ಫೋನ್ ಬೇರೆ ರೀಚ್ ಆಗ್ತಾ ಇಲ್ಲ. ಮೀರಾ ಇಲ್ಲಿ? ಸರ್ ಕ್ಯಾಬಿನಲ್ಲಿ ಇದ್ದಾರೆ. ಹೀಗೆ ಕೂತ್ರೆ ಏನರ್ಥ? ನಾನು ನಿನ್ನ ಕರ್ಕೊಂಡು ಹೋಗೋ ಬಂದಿದ್ದೀನಿ. ನನ್ನ ನೋಡಿಲ್ಲಿ. ನಾನು ಬರಲ್ಲ ಅಂತ ಹೇಳಿದ್ನಲ್ವ ಸರ್, ಸುಮ್ಮನೆ ನನ್ನ ಜೊತೆ ಬಂದು ನಿಮ್ಮ ಸಮಯ ಹಾಳು ಮಾಡ್ಕೋತಿದ್ದೀರಾ ಅಷ್ಟೇ. ನನ್ನ ಹಣೆಯಲ್ಲಿ ಏನು ಬರ್ತಿದ್ಯೋ ನಾನು ಅದನ್ನ ಒಪ್ಕೊಂಡು ಮುಂದೆ ಹೋಗ್ತಿದ್ದೀನಿ. ದಯವಿಟ್ಟು ಅದು ಕಡ್ಡ ಬರಬೇಡಿ ಸರ್. ಅನು, ಯಾಕೆ ಸರ್ ಎಲ್ಲಾನು ನೀವ್ ಅನ್ಕೊಂಡಾಗೆ ಆಗ್ಬೇಕಾ? ಇದು ಸಹ ನೀವ್ ಆಸೆ ಪಟ್ಟ ಹಾಗೆ ಅಲ್ವಾ ಸರ್ ನಾನು ಪ್ರಮೋಷನ್ ಕೊಟ್ಟಿದ್ದು? ಅನು, ನೀನು ನನ್ನ ಮಾತು ಕೇಳ್ತೀಯೋ ಇಲ್ವೋ? ನೀನು ಹುಬ್ಬಳ್ಳಿಗೆ ಹೋಗೋದು ಬೇಡ, ಬಾ ನನ್ನ ಜೊತೆ ಹೇಳ್ಕೊಳ್ಳೋಣ. ಇಷ್ಟೊತ್ತಲ್ಲಿ ಇಳ್ಕೊಂಡು ಪ್ಲೀಸ್ ಸರ್, ನೀವು ಇಳ್ಕೊಳ್ಳಿ. ಮೊದಲು ಟಿಕೆಟ್ ತಗೊಳ್ಳಿ ಸರ್. ಇಲ್ಲಿವರೆಗೂ ಬಂದು ಕೇಳ್ಕೊತಿದ್ದೀನಲ್ಲ, ಇನ್ನೇನ್ ಮಾಡ್ಬೇಕು ಅಂತ ಹೇಳ್ತೀಯ? ಸರ್ ನೀವ್ಯಾಕೆ ಇಲ್ಲಿವರೆಗೂ ಬಂದು ಕೇಳ್ತಿದ್ದೀರಾ ಅನ್ನೋದೇ ನನ್ನ ಪ್ರಶ್ನೆ. ಎಲ್ಲ ಮುಗ್ದೋಯ್ತಲ್ಲ, ನಾನು ಸೋತಿದ್ದೀನಿ. ನೀನ್ ಸೋತಿಲ್ಲ ಅನು. ಹಾಯ್ ಮೇಡಮ್, ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಎಲ್ಗೋಗ್ಬೇಕು? ಅವ್ರು ಎಲ್ಗಾನ ಹೋಗ್ಲಿ, ಅವ್ರು ಕರ್ಕೊಂಡೋಗಿ ಡ್ರಾಪ್ ಮಾಡಿ, ನಾವು ಆಮೇಲೆ ಹೋಗೋಣ ಬಚ್ಚ. ಇಲ್ಲ, ನೀವು ಹೋಗಿ. ಬನ್ನಿ ಮೇಡಮ್, ಏನು ಜಾಗ ಇಲ್ಲ ಅಂತ ನೋಡ್ತಾ ಇದ್ದೀರಾ? ಬನ್ನಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಇಲ್ಲ ಬೇಡ, ಥ್ಯಾಂಕ್ ಯು. ಹೊಸ ವರ್ಷ ಸ್ಟಾರ್ಟ್ ಆಗ್ತಿದೆ ಮೇಡಮ್, ಮಜಾ ಇಲ್ಲ ಅಂದ್ರೆ ಹೆಂಗೆ? ನೋಡಿ ಗಾಡಿ ರೆಡಿ ಇದೆ,
ಲಗೇಜ್ ಕೊಡಿ ಮೇಡಮ್, ನಾನೇ ಇಡ್ತೀನಿ. ನೀವು ಬೇಡ ಅಂದ್ರು ನಾವು ಕೊಡ್ತೀವಿ, ಬನ್ನಿ ಮೇಡಮ್. ಬೇಡ ಅಂದ್ರಲ್ಲ. ನೀನ್ಯಾರು? ಬಿಡೋ ಕೈ. ಹೋಗೋ ಸೈಡ್ಗೆ. ಬನ್ನಿ ಮೇಡಮ್. ಬರಲ್ಲ ಅಂತ ಹೇಳ್ತಿದಾರಲ್ಲ, ಹೊಟ್ಟು ಹೋಗು. ಯಾವನಾದ್ರೂ ಕಾಲು ಮುಂದೆ ಇಟ್ರೆ ಇವನ್ ಕೈ ಮುರಿದು ಹಾಕ್ಬಿಡ್ತೀನಿ. ಹುಷಾರ್. ಕೂತ್ಕೊಳ್ಳೋ, ಕೂತ್ಕೊಳ್ಳೋ. ಕೂತ್ಕೊಳ್ಳಿ. ಈ ನೋವಿಂದ ಅಮ್ಮ ನೆನಪಾಗ್ತಿದ್ದಾಳ? ಪ್ರಪಂಚದಲ್ಲೇ ಅತಿ ಹೆಚ್ಚು ನೋವು ಯಾವ್ದು ಗೊತ್ತಾ? ಯಾವ್ದು ಗೊತ್ತಾ? ಹೆರಿಗೆ ನೋವು. ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಪ್ರಕೃತಿ ಹೆಣ್ಣಿಗೆ ಕೊಟ್ಟಿದೆ. ನಿನ್ನ ನಡವಳಿಕೆಯಿಂದ ಆಕೆಗೆ ಸಹಿಸ್ಕೊಳ್ಳೋಕೆ ಆಗದೆ ಇರೋ ನೋವು ನೀನು ಅವಳಿಗೆ ಕೊಡ್ತಿದ್ಯಾ. ಹೆಣ್ಣನ್ನ ಪ್ರೀತಿಸು, ಗೌರವಿಸು. ಬರೀ ಕಾಮದ ದೃಷ್ಟಿಯಲ್ಲಿ ನೋಡಿ ಅವಳು ಒಬ್ಗೆ ಇಲ್ಲದೆ ಹೋದ್ರೂ ಸಹ ಬಲವಂತ ಮಾಡಿದ್ರೆ ನಿನಗೆ ಜನ್ಮ ಕೊಟ್ಟಿರೋ ತಾಯಿಗೆ ನೀನು ಅವಮಾನ ಮಾಡ್ದ ಹಾಗೆ. ಅದರಿಂದ ನೀನು ಚಿಕ್ಕವನಾಗ್ತೀಯ, ಗಂಡಸರೆಲ್ಲ ತಲೆ ತಗ್ಸೋ ಹಾಗೆ ಮಾಡ್ತೀಯ. ನಿನ್ನ ಶಕ್ತಿಯನ್ನ ನೀನು ಹೆಣ್ಣಿನ ರಕ್ಷಣೆಗಾಗಿ ಬಳಸ್ಕೊ. 4 ಜನ ಗಂಡಸರಿರೋ ದಾರಿಯಲ್ಲಿ ಒಬ್ಬಂಟಿ ಹೆಣ್ಣು ಓಡಾಡೋಕೆ ಹೆದರ್ತಾಳೆ ಅಂತಂದ್ರೆ ನಾವು ಮುಂದಿನ ಪೀಳಿಗೆಗೆ ಎಂಥ ಸಮಾಜನ ಸೃಷ್ಟಿ ಮಾಡ್ತಿದೀವಿ ಅಂತ ಯೋಚನೆ ಮಾಡು. ನಿನ್ನನ್ನ ನಿನ್ನ ಮಕ್ಕಳು ಗಮನಿಸ್ತಾ ಇರ್ತಾರೆ. ನೀನು ಇವತ್ತು ಹೇಗೆ ನಡ್ಕೊಳ್ತೀಯೋ ಅದೇ ರೀತಿಯಲ್ಲಿ ಅವರು ನಾಳೆ ನಡ್ಕೊಳ್ತಾರೆ. ಹುಷಾರು. ಕ್ಷಮಿಸಿ, ಸಾರಿ ಮೇಡಮ್. ಮತ್ತಲ್ಲಿ ಏನೋ ತಪ್ಪಾಯ್ತು ಸರ್. ಸಾರಿ ಸರ್. ಮೇಡಮ್ ಮೇಡಮ್ ನನ್ನ ಮೇಲಿರೋ ಕೋಪಕ್ಕೆ ಯಾವ ಗಾಡಿ ಬೇಕಾದ್ರೂ ಹತ್ತು ಬಿಡ್ತೀಯಲ್ಲ ನೀನು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಾನು ನಿನ್ನ ಹಿಂದೆ ಬರದೆ ಹೋಗು ಅಂತ ಹೇಳ್ಬಿಟ್ಟಿದ್ದಿದ್ರೆ. ಎಲ್ಲಾದ್ರಲ್ಲೂ ಅವಸರ. ಈಗ ಯಾಕೆ ಕಳ್ತಿದ್ಯಾ? ಸರ್, ನಾನು ಕೇಳ್ದಾಗೆಲ್ಲ ಏನಾದ್ರು ಒಂದು ಕಾರಣ ಕೊಟ್ಟು ತಪ್ಪಿಸ್ಕೋತಾ ಇದ್ದೀರಾ. ಆದರೆ ಇವತ್ತು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ನಾನು ಕೇಳಿದ್ದಕ್ಕೆ ಉತ್ತರ ಕೊಡಲೇಬೇಕು. ಸರ್, ನನಗೆ ಪ್ರಮೋಷನ್ ಕೊಟ್ರಿ, ಟ್ರಾನ್ಸ್ಫರು ಮಾಡಿದ್ರಿ. ಹುಬ್ಬಳ್ಳಿಗೆ ಹೋಗೋಕ್ಕೆ ನಾನು ಕೂಡ ರೆಡಿ ಆದೆ. ಎಲ್ಲ ನೀವು ಅಂದ್ಕೊಂಡಾಗೆ ನಡೀತಿತ್ತಲ್ವಾ? ಸಡನ್ನಾಗಿ
ಯಾಕೆ ನನ್ನ ತಡೆದ್ರಿ? ಅದು ಬಸ್ನ ಚೇಂಜ್ ಮಾಡಿ ಬಂದು ತಡೆಯೋ ಅಂಥದ್ದು ಏನಾಗಿತ್ತು? ಸರ್ ಪ್ಲೀಸ್ ಈಗಲಾದರೂ ಉತ್ತರ ಕೊಡಿ. ಯಾಕೆ ನನ್ನ ತಡೆದಿದ್ದು? ಯಾಕಂದರೆ ಯಾಕಂದರೆ ನೀನು ನಿಮ್ಮ ತಂದೆ ತಾಯಿಯಿಂದ ದೂರ ಇರೋದು ಸರಿ ಇಲ್ಲ ಅಂತ ಅನ್ನಿಸ್ತು. ಸರ್ ನಿಜವಾಗ್ಲೂ ಇದೇನಾ ಕಾರಣ? ಪರವಾಗಿಲ್ಲ ಸರ್, ತಟ್ಟಂತ ಯೋಚಿಸಿದ್ರು ಒಳ್ಳೆ ಕಾರಣನೇ ಹುಡುಕಿದ್ದೀರಾ. ಸರ್ ನೀವಿಲ್ಲೇ ಬೆಡ್ ಮೇಲೆ ಮಲ್ಕೊಳ್ಳಿ, ನಾನು ಕೆಳಗೆ ಮಲ್ಕೋತೀನಿ. ಪರವಾಗಿಲ್ಲ, ನೀನು ಮಲ್ಕೋ. ಪರವಾಗಿಲ್ಲ ಸರ್, ನೀವು ಬೆಡ್ ಮೇಲೆ ಮಲ್ಕೊಳ್ಳಿ. ನನಗಿವೆಲ್ಲ ರೂಢಿ ಇದೆ, ನಿಮಗಿವೆಲ್ಲ ಆಗಲ್ಲ. ಸಾರಿ ಸರ್, ನಿಮಗೆ ಮನೇಲಿ ಆರಾಮಾಗಿ ಮಲ್ಗ ಅಭ್ಯಾಸ, ನನಗೆ ಕೆಳಗೆ ಮಲಗಿ ರೂಢಿ ಇದೆ. ನಿಮಗೆ ಕಷ್ಟ ಆಗ್ಬೋದೇನೋ, ನೀವು ಬೆಡ್ ಮೇಲೆ ಮಲ್ಕೊಳ್ಳಿ. ನಾನು ನೀನು ಮಲ್ಕೋ, ನಾನು ಇಲ್ಲೇ ಕೂತಿರ್ತೀನಿ. ಹೇಗಿದ್ರು ನನಗೆ ನಿದ್ದೆ ಬರ್ತಿಲ್ಲ. ಏನಾಯ್ತು? ಏನಿಲ್ಲ, ನೀನು ಮಲ್ಕೋ. ಸರ್ ಯಾಕೆ ಓಡಾಡ್ತಿದ್ದೀರಾ? ನೀವು ಬೆಡ್ ಮೇಲೆ ಮಲ್ಕೊಳ್ಳಿ, ನಾನು ಕೆಳಗೆ ಮಲ್ಕೋತೀನಿ. ಬೇಡ ಸರ್, ಕಳ್ಳ ಬರ್ತಾರೆ ಅಂತ ಭಯನಾ? ಕಳ್ಳರಲ್ಲ, ಪೊಲೀಸ್ ಬರ್ತಾರೇನೋ ಅಂತ ಭಯ. ಪೊಲೀಸಾ? ಯಾಕೆ? ಹೇಗಿದೆ ನೋಡು. ಹೇಗಿದೆ? ಚೆನ್ನಾಗಿದೆ. ನೀನು ಮಲ್ಕೋ. ಸರ್ ನೀವು ಮಲ್ಕೊಳ್ಳಿ, ಭಯ ಪಡಬೇಡಿ. ನೋಡಿ ನಾನು ಎಷ್ಟು ಧೈರ್ಯವಾಗಿದ್ದೀನಿ, ನಂಗೆ ಭಯನೇ ಇಲ್ಲ. ಕಳ್ಳ ಬರಲಿ ಪೊಲೀಸ್ ಬರಲಿ, ನನ್ನ ಜೊತೆ ನೀವಿರುವಾಗ ನನಗೆ ಯಾಕೆ ಭಯ ಸರ್?
ನಿನಗೆ ಗೊತ್ತಾ, ನಾನು ಯಾವಾಗಲೂ ಡೈಲಾಗ್ ಹೊಡಿತಾ ಇದ್ದೆ, ಯಾರೇನು ಮನಸ್ಸು ಯಾವತ್ತೂ ಜಾರಲ್ಲ ಅಂತ. ಅದು ಪೇಪರ್ ಹೆಡ್ಲೈನ್ಸ್ ಕೂಡ ಆಗಿತ್ತು. ನಾನು ನನ್ನ ಮನಸ್ಸಲ್ಲಿ ಇರೋದನ್ನು ನಿನಗೆ ಹೇಳಿದ ಕೂಡಲೇ ನೀನು ಅಪರಾಧಿ ಆಗ್ತೀಯ ಆದರೆ ಹೇಳೋಕೆ ಆಗ್ತಿಲ್ಲ. ಎದೆ ಬಡಿತ ಜಾಸ್ತಿ ಆಗ್ತಾ ಇದೆ, ಬಿಸಿ ಉಸಿರು. ಈ ಶಾಲಾ ಮಕ್ಕಳು ಬಾಯ್ಪಾಠ ಮಾಡಿರೋ ಪದ್ಯ ಮರ್ತು ಹೋದಾಗ ಹೇಗಾಗತ್ತಲ್ಲ ಹಾಗಾಗ್ತಾ ಇದೆ. ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿರೋ ಈ ಆರ್ಯನ್ಗೆ ಇವತ್ತು ಪದಗಳೇ ತೋಚ್ತಾ ಇಲ್ಲ. ಮನಸ್ಸು ಮತ್ತೆ ಬುದ್ಧಿ ಎರಡೂ ನನ್ನ ಅನುಮತಿ ಇಲ್ಲದೆ ಕಿತ್ತಾಡ್ಕೊಳ್ತಿದ್ದಾವೆ. ನಿನಗೆ ಮಾತ್ರ ಅಲ್ಲ, ನನಗೂ ಸಿಕ್ಕಾಪಟ್ಟೆ ಪ್ರಶ್ನೆಗಳಿವೆ. ನಿನ್ನನ್ನು ಯಾಕೆ ಹುಬ್ಬಳ್ಳಿಗೆ ವರ್ಗಾವಣೆ ಮಾಡಿದೆ? ದೇವಸ್ಥಾನದಲ್ಲಿ ನಿನ್ನ ನೋಡಿನೋ ನಾನು ಯಾಕೆ ಬಚ್ಚಿಟ್ಕೊಂಡೆ? ಇಲ್ಲಿಗೆ ಬಂದು ನಿನ್ನನ್ನು ಯಾಕೆ ತಡೆದೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇರೋದು ಒಂದೇ ಆದರೆ ನಾನು ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಬೇರೆ ಏನಾದರೂ ಸಿಗ್ಬೋದಾ ಅಂತ ಹುಡುಕ್ತಾ ಇದ್ದೀನಿ. ಆದರೆ ಸಿಗ್ತಾ ಇರೋದು ನೆಪಗಳು ಮಾತ್ರ. ಸತ್ಯನೂ ನನ್ನ ನೋಡಿ ನಗ್ತಾ ಇದೆ. ನೀನು ಹಾಕಿರೋ ಸವಾಲಲ್ಲಿ ನಾನು ಸೋತಾಗ ಆ ಸೋಲಲ್ಲೂ ನನಗೆ ಒಂಥರದ ಸುಖ ಇತ್ತು. ನಾನು ಅನ್ಕೊಂಡಿದ್ದು ಆಯ್ತಲ್ಲ ಅನ್ನೋ ಖುಷಿ ಮನಸ್ಸಿಗಿದ್ರೆ ಈಗ ನೀನು ಸೋತಿದೆಯಲ್ಲ, ಈಗ ನೀನು ನಿನ್ನ ಮನಸ್ಸಲ್ಲಿದ್ದದ್ದನ್ನು ಹೇಳು ಅಂತ ಬುದ್ಧಿ ಹಠ ಮಾಡ್ತಾರೆ. ಆ ಹಠ ಎಲ್ಲಿ ದೊಡ್ಡದಾಗಿ ನಿನಗೆ ನಾನು ಇನ್ನೂ ಹತ್ರ ಆಗಿ ಹೋಗ್ತೀನಿ ಅನ್ನೋ ಭಯ. ಆ ಭಯನ ನಿಯಂತ್ರಣ ಮಾಡೋಕ್ಕೆ ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಳ್ತೀನಿ. ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಾಗ ನೀನು ನನ್ನ ಮೇಲಿಟ್ಟಿರೋ ನಂಬಿಕೆನ ನಾನು ಎಲ್ಲಿ ಕಳ್ಕೊತೀನಿ ಅನ್ನೋ ಆತಂಕ ಶುರು ಆಗುತ್ತೆ. ಆ ನಂಬಿಕೆನ ಉಳಿಸ್ಕೊಳ್ಳೋಕ್ಕೆ ಇನ್ನಷ್ಟು ಮತ್ತಷ್ಟು ಕಾಳಜಿನ ವಹಿಸ್ತಾ ಇರ್ತೀನಿ. ಇದೆಲ್ಲ ಒಂದಕ್ಕೊಂದು ಸಿಕ್ಕಿ ಗಂಟಾಗಿ ಬಿಡಿಸ್ಕೊಳ್ಳೋಕ್ಕಾಗದೆ ನಿನ್ನ ಮುಂದಿದ್ದೀನಿ. ಈ ಕಗ್ಗಂಟಿನ ಹೆಸರು ನನಗೆ ಗೊತ್ತು. ಪ್ರೀತಿ. ಹೊಸ ವರ್ಷ ಇಷ್ಟೊಂದು ಹೊಸದಾಗಿರುತ್ತೆ ಅಂತ ನಾನು
ಐ ಲವ್ ಯು ಐ ಲವ್ ಯು ಗಾಡಿ ಅವನು ಎಲ್ಲಿದ್ದಾನೆ ಅಂತ ನೋಡ್ಬೇಕೀಗ. ರಾತ್ರಿ ಯಾವ ಗಾಡಿನೂ ಸಿಗ್ಲಿಲ್ಲ ಝಂಡೆ. ಈಗ ಹೊರಡೋಣವಾ? ಫೋನ್ ಸಿಗ್ನಲ್ ಸಿಗ್ಲಿಲ್ಲ. ಸರಿ ಸರ್, ಹೊರಡೋಣವಾ? ಸರ್, ಇಲ್ಲಿ ಫೋನ್ ನೆಟ್ವರ್ಕು ಇರಲಿಲ್ಲ. ಆದ್ರೂ ನಿಮ್ಗೆ ಆರ್ಯ ಸರ್ ಇಲ್ಲೇ ಇದಾರಂತ ಹೇಗೆ ಗೊತ್ತಾಯ್ತು? ಫೋನ್ ಸಿಗ್ನಲ್ ಬೇಕಾಗಿಲ್ಲ ಮೇಡಮ್, ಈ ಸಿಗ್ನಲ್ಗೆ ಗೊತ್ತಾಗತ್ತೆ. ಆರ್ಯ ಸರ್ ಎಲ್ಲಿದ್ದಾರೆ ಅಂತ. ಹೊರಡೋಣವಾ ಸರ್? ಅದು ಮೇಡಮ್, ನೀವು ಆ ಕಾರದ್ದೇ. ಸರ್, ಝಂಡೆ, ನಿಜವಾಗ್ಲೂ ನಿನ್ನೆ ರಾತ್ರಿ ಹೊರಡೋಕ್ಕೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಚಂದ್ರು, ಮುಂದೆ ಯಾವುದಾದ್ರೂ ಹೋಟೆಲ್ ಇದ್ರೆ ನಿಲ್ಸು.
ನಮ್ಮ ಕಂಪ್ನಿ ಮೇಲೆ ನಂಬಿಕೆ ಇಟ್ಟು ಬಂದಿರೋ ಹುಡುಗಿ ಅದು. ಅಷ್ಟೊತ್ತಲ್ಲಿ ಒಬ್ಬ ಹೆಣ್ಮಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಶಬಾಷ್. ಜವಾಬ್ದಾರಿ ಲಾಡ್ಜ್ವರೆಗೂ ಕರ್ಕೊಂಡು ಹೋಯ್ತಾ? ಅಂಥ ಜವಾಬ್ದಾರಿ ಇರೋನು ನೀನ್ ಮನೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಇಲ್ಲ ನನ್ಗೊಂದು ಫೋನ್ ಮಾಡ್ಬೇಕಾಗಿತ್ತು. ನಾನು ಅರೇಂಜ್ ಮಾಡ್ತಾ ಇದ್ದೆ. ನಾನು ಹೇಳೋದು ನಿನಗೆ ಅರ್ಥನೇ ಆಗ್ತಿಲ್ವಾ? ನನ್ನ ಫೋನ್ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ. ರಸ್ತೆಯಲ್ಲಿ ನಾವಿಬ್ಬರೇ ಇದ್ವಿ. ಅಕ್ಕಪಕ್ಕದಲ್ಲಿ ಬೇರೆ ಯಾವುದೇ ಹೋಟ್ಲ್ ಇರಲಿಲ್ಲ. ನನಗೇನು ತೋಚಲಿಲ್ಲ. ನಾನಿನ್ನು ಏನ್ ಮಾಡಬೇಕಿತ್ತು? ಅದ್ರ ಜೊತೆಗೆ ಆ ಹುಡುಗಿ ಮೇಲೆ ನಿನಗೆ ಕುರುಡು ಪ್ರೀತಿ ಇತ್ತು. ಅದಕ್ಕೆ ತಲೆ ಓಡ್ಲಿಲ್ಲ, ಕಣ್ ಕಾಣಿಸ್ಲಿಲ್ಲ ಅಲ್ವಾ? ಅವಳೇ ನಿನ್ನ ಒಂದಿನ ರೋಡ್ಗೆ ತರ್ತಾಳೆ, ನೋಡ್ತಾ ಇರು. ಹಿಂಡೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಹೌದಪ್ಪ, ನೀನ್ ಮಾತ್ರ ಏನ್ ಬೇಕಾದ್ರೂ ಮಾತಾಡ್ಬೋದು. ನಾನ್ ಮಾತಾಡಿದ್ರೆ ತಪ್ಪಾಗುತ್ತಲ್ವಾ? ಈ ವಿಷಯ ಲೀಕ್ ಆಗಿ ಮೀಡಿಯಾ ಗೊತ್ತಾಗಿದ್ರೆ ಏನೋ ಮಾಡ್ತಿದ್ದೆ. ಇದೇ ತರ ವಿವರ್ಸ್ ಹೇಳ್ತಿದ್ಯಾ? ನಿನ್ನ ಬಗ್ಗೆ ನನಗಿರೋ ಕಾಳಜಿ ನಿನ್ಗೆ ಅರ್ಥನೇ ಆಗ್ತಿಲ್ಲ. ಈಗ ನೀನ್ ಕೂತಿರೋ ಕುರ್ಚಿನ ಹತ್ತೋದಕ್ಕೆ ಪಟ್ಟಂತ ಪರಿಶ್ರಮ ನೆನಪಿದ್ಯಾ? ಕುರ್ಚಿ 4 ಕಾಲ್ಗಳಲ್ಲಿ 1 ಕಾಲು ನಿನ್ನ ಪರಿಶ್ರಮ, 2ನೇದು ನಿನ್ನ ಬುದ್ಧಿವಂತಿಕೆ, 3ನೇದು ನೀನ್ ಹೇಳ್ತೀಯಲ್ಲ 3 ಅಕ್ಷರದ ಪದ ನಂಬಿಕೆ, 4ನೇದು ನಮ್ಮ ಗೆಳೆತನ. ಈ 4ರಲ್ಲಿ 1ಕ್ಕೆ ಪೆಟ್ಟು ಬಿದ್ರು ನೆಲ ಕಚ್ಚಬೇಕಾಗತ್ತೆ ಆರ್ಯ. ಈ ಹುಡುಗಿಯಿಂದ 4ಕ್ಕೂ ಪೆಟ್ಟಾಗತ್ತೆ. ಅದ್ರಲ್ಲಿ ಮೊದಲನೇದು ನಮ್ಮ ಗೆಳೆತನಕ್ಕೆ. ನೀನ್ ಏನೇನೋ ಹೇಳ್ಬೇಡ ಹಿಂದೆ. ನೀನ್ ಹೇಳೋದು ನನಗೆ ಅರ್ಥ ಆಗ್ತಿದೆ. ಆದ್ರೆ ನೀನು ಒಂದು ವಿಷಯ ತಿಳ್ಕೊ. ನಾನೇನು ಕಣ್ಣಿಗೆ ಕಟ್ಟಿರೋ ಕುದುರೆ ಅಲ್ಲ. ಅಕ್ಕಪಕ್ಕದಲ್ಲಿರೋ ಯಾರನ್ನು ಏನನ್ನು ಗಮನಿಸದೇ ಇರೋಕೆ. ಹಾಗಿದ್ದಿದ್ರೆ ನಾನು ಅನುನು ಸಹ ಗಮನಿಸ್ತಾ ಇರಲಿಲ್ಲ, ಅವಳನ್ನು ಅಷ್ಟು ಗಂಭೀರವಾಗಿ ತಗೋತಾನೂ ಇರಲಿಲ್ಲ. ನಾನು ಅವಳನ್ನು ತುಂಬಾ ನೋಯಿಸಿದ್ದೀನಿ ಚಂಡಿ. ನೇರವಾಗಿ ಏನು ಹೇಳದೆ ಕೋಪ ಮಾಡ್ಕೊಂಡಿದ್ದೀನಿ, ಸುಳ್ಳು ಹೇಳಿ. ಇದೆಲ್ಲದರ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇತ್ತು. ಅವಳು ಮನಸ್ಸಿಗೆ ಸಂತೋಷ ಆಗೋ ಹಾಗೆ ಮಾಡಿದ್ರೆ ಆ ಪಾಪ ಪ್ರಜ್ಞೆ ಸ್ವಲ್ಪ ಆದರೂ ಕಡಿಮೆ ಆಗಬಹುದು ಅಂತ ನಾನು ಅಲ್ಲಿಗೆ ಹೋಗಿತ್ತು. ನಿನ್ ಪಾಪ ತೊಳ್ಕೊಳಕ್ಕೇನು ಅವಳೇನ್ ಗಂಗೆನ? ಚಿಲ್ಲರೆ ಕಾಸಿನ ಹುಡುಗಿ. ನಾಲ್ಗೆ ಬಿಗಿ ಹಿಡಿದು ಮಾತಾಡು ಜಂಡೆ. ನನಗೆ ಹೆಚ್ಚಿದ್ಯಾ ಬಿಗಿ ಹಿಡಿದು ಮಾತಾಡು ಅಂತ? ನಿನ್ನ ಬಗ್ಗೆ ನಾನು ಎಲ್ಲರ ಹತ್ರನೂ ಸಿಕ್ತಾಗೆ ಇರ್ತೀನಿ ಆರ್ಯ. ನನಗೆ ಯಾವಾಗ್ಲೂ ಅವಳ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಲ್ಲ. ನೀನಾಗೆ ಹೋದೆ, ಅವಳನ್ನ ಕೆಲ್ಸಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡೆ, ಅವಳ ಯೋಗ್ಯತೆ ಮೀರಿ ಮೇಲ್ ಕೂರಿಸ್ದೆ. ಅವಳು ಒಳಗೊಂದು ಹೊರಗೊಂದು ಆಟ ಆಡೋ ಹುಡುಗಿ ಆರ್ಯ. ಮೇಲ್ನೋಟಕ್ಕೆ ಮಿಡಲ್ ಕ್ಲಾಸು, ಸಂಸ್ಕಾರವಂತೆ ಅನ್ನೋ ಹಾಗೆ ಡ್ರಾಮಾ ಮಾಡ್ತಾಳೆ. ಒಂದು ರಾತ್ರಿ ನಿನ್ ಜೊತೆಲಿ ಇರೋಕೆ ಅವಕಾಶ ಸಿಕ್ಕಿದ್ರೆ ಅಲ್ಲಿರ್ತಾಳೆ. ಅವಾಗೆಲ್ಲೋಯ್ತು ಸಂಸ್ಕಾರ? ಜೇಂಡೆ ಬೇಡ, ನಿಲ್ಸು. ನಾನ್ ನಿಜ ಹೇಳ್ತಾ ಇದ್ದೀನಿ. ಈ ತರ ಅಪ್ಪ ಅಮ್ಮನ ಮರೆತು ಒಂದ್ ರಾತ್ರಿ ಯಾವುದು ಚಿಂತೆ ಇಲ್ಲದೆ ಒಬ್ಬರ ಜೊತೆ ಇರ್ತಾಳೆ ಅನ್ನೋದಾದ್ರೆ ಅವ್ರಿಗೇನ್ ಹೇಳ್ಬೇಕು? ಅವಳು ಚಿಲ್ಲರೆ ಕಾಸಿನ ಹುಡುಗಿನೇ.
ಕ್ಷಮಿಸು ಕಣೋ. ಪ್ಲೀಸ್. ಕ್ಷಮೆ ಕೇಳೋದ್ರಿಂದ ಸರಿಗೆ ಹೋಗಲ್ಲ ಅಂತ ನನಗೆ ಗೊತ್ತು. ಆದರೆ ನನ್ನ ಮನಸ್ಸಲ್ಲಿರೋ ಭಾವನೆಗೆ ಯಾವ ಭಾಷೆಯಲ್ಲೂ ಪದಗಳೇ ಇಲ್ಲ ಕಣೋ. ನಿನಗೆಷ್ಟು ನೋವಾಗಿದೆಯೋ ಅಷ್ಟೇ ನನಗೂ ನೋವಾಗಿದೆ ಅಂತ ನಾನು ಹೇಳಿನೇ ನಿನಗೆ ಗೊತ್ತಾಗಬೇಕಾ? ಏನಾದರೂ ಮಾತಾಡೋ. ಕೋಪದಲ್ಲೇ ಬೈ, ಪರವಾಗಿಲ್ಲ. ಆದರೆ ಏನಾದರೂ ಮಾತಾಡೋ. ನಾನು ತಪ್ಪು ಮಾಡಿದ್ದೀನಿ, ಅದು ನನಗೂ ಗೊತ್ತು. ನೀನು ನನ್ನ ಕ್ಯಾಬಿನಿಂದ ಹೊರಗೆ ಕಾಲಿಡೋಕೆ ಮುಂಚೆನೇ ನಿನ್ನನ್ನು ಕೂಗಿ ತಡೆದು ನನ್ನನ್ನು ಕ್ಷಮಿಸು ಅಂತ ಕೇಳಬೇಕು ಅಂತ ಇಲ್ಲಿಗಿತ್ತು. ಆದರೆ ನನ್ನ ಗೆಳೆಯನ ಮೇಲೆ ಬಂದಿರೋ ಕೋಪ ಇಳಿಯೋಕ್ಕೂ ಸ್ವಲ್ಪ ಸಮಯ ಬೇಕಲ್ಲಪ್ಪ. ಮಾತಾಡೋ ಮಾರಾಯ, ಮಾತಾಡು. ಕೊನೆಗಾಗಿ ನೀನು ಯಾವತ್ತು ನನ್ನ ಮೇಲೆ ಕೈ ಮಾಡಿದ್ದೆ ಅಂತ ನೆನಪಿದ್ಯಾ? ಕೇಶವ, ನೆನಪಿದ್ಯಾ? ಆದ್ರೆ ನನಗೆ ನೆನಪಿಲ್ಲ. ನನ್ನ ಆರ್ಯ, ನನ್ನ ಗೆಳೆಯ ನನ್ನ ಮೇಲೆ ಯಾವತ್ತೂ ಕೈ ಮಾಡಿಲ್ಲ. ಆ ಉದ್ದೇಶನೂ ಇರಲಿಲ್ಲ. ಮಾತಿಗೆ ಮಾತು ಬೆಳೆದು ನೀನು ಒಂದು ಹುಡುಗಿ ಬಗ್ಗೆ ಆ ಥರ ಮಾತಾಡೋದು ಸರಿನಾ ಹೇಳು? ನೀನು ಕಣ್ಣಲ್ಲಿ ಕಣ್ಣಿಟ್ಟು ಇಲ್ಲಿ ಚೂರಿ ಇಳಿಸಿದ್ರು ನಗ್ನಗ್ತಾ ಪ್ರಾಣ ಬಿಡ್ತೀನಿ. ನನ್ನ ಗೆಳೆಯ ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಕಾರಣ ಇರುತ್ತೆ ಅಂತ ನನಗೆ ಗೊತ್ತು. ನೀನು ಹೊಡೆದಿದ್ದು ನನಗೆ ಬೇಜಾರಿಲ್ಲ. ಆದರೆ ಈ ವಿಷಯಕ್ಕೆ ಇದರಲ್ಲಿ ನನಗೆ ಕಾರಣನೇ ಕಾಣ್ತಾ ಇಲ್ಲ. ನನಗಂತೂ ಇದಕ್ಕೆ ಕಾರಣನೇ ಗೊತ್ತಾಗ್ತಾ ಇಲ್ಲ. ನಿನ್ನ ಮೇಲೆ ನನಗೆ ಕೋಪ ಏನಕ್ಕೆ ಗೊತ್ತಾ? ನಿನ್ನನ್ನು ನೀನು ಯಾಮಾರಿಸ್ಕೊಳ್ತಾ ಇದೀಯಾ ಅಂತ ಅಷ್ಟೇ. ನೀನು ನನ್ನ ಕೆನ್ನೆಗೆ ಹೊಡೆದಿದ್ದೊಂದು ಏಟು ನಮ್ಮ ಗೆಳೆತನನ್ನ 25 ವರ್ಷಗಳ ಹಿಂದೆ ಕೇಳ್ಕೊಂಡು ಹೋಗ್ಬಿಡ್ತು. ಏನು ಮಾತಾಡ್ತಿದೀಯಾ? ನಮ್ಮದು ಹಿಂದಕ್ಕೆ ಹೋಗೋ ಗೆಳೆತನ ಅಲ್ಲ. ನನ್ನ ಕಷ್ಟದಲ್ಲಿ ನನ್ನ ಬೆವರು ಒರೆಸಿ ನನಗೋಸ್ಕರ ಬೆವರು ಸೂಸ್ದವ್ ನೀನು ಇಲ್ಲದೆ ಇದ್ದಿದ್ರೆ ಈ ಕಂಪ್ನಿ ಇಲ್ಲ, ಈ ಅಂತಸ್ತಿಲ್ಲ, ಈ ಆರ್ಯವರ್ತನೆ ಇಲ್ಲ ಕಣೋ. ನನ್ನ ಇಡೀ ಜೀವನದಲ್ಲಿ ನಿನ್ನಂಥ ನಂಬಿಕಸ್ತನ ನಾನು ನೋಡೇ ಇಲ್ಲ. ನನ್ನ ಬೆನ್ನ ಹಿಂದೆ ಜನ ಮಾತಾಡುವಾಗ ನೀನು ಹೇಗೆ ನಡ್ಕೊಳ್ತಿದ್ದೆ ಅನ್ನೋದು ನನಗೆ ಗೊತ್ತಿದೆ. ಆರ್ಯನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಹುಷಾರು, ನಾಲ್ಗೆ ಸೀಳ್ತೀನಿ ಅಂತ ನಿನ್ನ ಬೆದರಿಕೆಗೆ ಇವತ್ತಿನವರೆಗೂ ಯಾರೂ ನನ್ನ ಹತ್ರನೂ ಸುಳಿದಿಲ್ಲ. ನನಗೆ ಏನೇನೋ ಆಸೆಗಳನ್ನು ತೋರಿಸಿ ನನ್ನಿಂದ ನಿನ್ನನ್ನು ದೂರ ಮಾಡೋಕೆ ಎಷ್ಟೋ ಜನ ಪ್ರಯತ್ನ ಪಟ್ಟರು, ನೀನು ಮಾತ್ರ ಕದಲಿಲ್ಲ. ನನ್ನ ಕೋಟೆ ಕಣೋ, ನನ್ನ ಕೋಟೆ. ಇವತ್ತು ನಾನು ತಲೆಗೆ ದಿಂಬಿಟ್ಟು ಆರಾಮಾಗಿ ಮಲ್ಕೋಬೇಕು ಅಂತಂದರೆ ನೀನು ಎಷ್ಟು ರಾತ್ರಿಗಳು ನಿದ್ದೆ ಗೆಡಿಸ್ಕೊಂಡಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಎದೆಯಲ್ಲಿ
ನನ್ನನ್ನು ಇಟ್ಟು ಕೊಂಡಾಡೋ ನೀನು ಇಲ್ಲಿ ಚೂರಿ ಇಳಿಸಿದ್ರೆ ಪ್ರಾಣ ಹೋಗೋದು ನಂದು ಕಣು. ಆದ್ರೂ ನಮಗೊಂಥರ ಖುಷಿ ಸರ್, ನೀವ್ ಈ ರೀತಿ ಡ್ರೆಸ್ ಮಾಡ್ಕೊಂಡು ಬಂದಿರೋದು ನಿಜವಾಗ್ಲೂ ಸರ್ಪ್ರೈಸ್. ಇನ್ನು ಸ್ವಲ್ಪ ಹೊತ್ತು ನಿಮಗೆಲ್ಲ ಇದಕ್ಕಿಂತ ದೊಡ್ಡ ಆಶ್ಚರ್ಯ ಕಾದಿದೆ. ಸರ್, ಸರ್ಪ್ರೈಸ್ ಅಂದ್ರೆ ಪಾರ್ಟಿ ಏನಾದ್ರೂ ಆರ್ಗನೈಸ್ ಮಾಡಿದ್ದೀರಾ ಸರ್? ಏನ್ ಮೇಡಮ್ ನೀವು ಬರೀ ಪಾರ್ಟಿ ಮೂಡಲ್ಲೇ ಇರ್ತೀರಾ? ಪಾರ್ಟಿ ಏನಿಲ್ಲ, ಬೇರೆ ಏನೋ. ಬೇರೆ ಅಂದ್ರೆ ಯಾರಾದ್ರೂ ಸ್ಪೆಷಲ್ ಪರ್ಸನ್ ಬರ್ತಾ ಇದ್ದಾರಾ ಸರ್? ನಿಮ್ಮ ಊಹೆ ಸರಿಯಾಗೇ ಇದೆ. ನನ್ನ ಊಹೆ ಪ್ರಕಾರ ಅವರು ಇನ್ನೇನು ಬಂದೇ ಬಿಡ್ತಾರೆ. ಲೆಟ್ಸ್ ವೆಲ್ಕಮ್ ಸರ್. ನೀವು ಆರಾಮಾಗಿ ಚೇಂಬರಲ್ಲಿ ಕೂತೀರಿ, ಯಾರೇ ಬಂದರೂ ನಾನೆಲ್ಲ ಕರ್ಕೊಂಡು ಬರ್ತೀನಿ. ಜೇಂಡೆ, ನಾನಿಲ್ಲಿ ನಿಂತಿರೋದಕ್ಕೆ ಏನೋ ಒಂದು ಕಾರಣ ಇದೆ. ಸ್ವಲ್ಪ ಹೊತ್ತು ಕಾದು ನೋಡು. ಯಾರು ಬಂದ್ರು? ಲೆಟ್ಸ್ ವೆಲ್ಕಮ್ Hello, Mr. Neil. Hi. Welcome to Vardhan Group of Industries. Thank you very much. Yeah, sure. Sir? FM? It's okay. I'll get it myself. ಮೇಡಮ್ ಇರಿ ಮೇಡಮ್, ನಾನು ತರ್ತೀನಿ. ಸರ್, ನಮ್ಮ ಕ್ಯಾಂಪಸ್ ಇಂಟರ್ವ್ಯೂಲಿ ಸೆಲೆಕ್ಟ್ ಆಗಿದ್ದ ಟ್ಯಾಲೆಂಟೆಡ್ ಪರ್ಸನ್ನ ನೀವೇ ಬೊಕೆ ಕೊಟ್ಟು ವೆಲ್ಕಮ್ ಮಾಡಬೇಕು. ಬೈ ದ ವೇ, ಇವರು ಮಿಸ್ಟರ್ ನೀಲ್ ಇವತ್ತಿಂದ ನಮ್ಮ ಕಂಪನಿ ಲೀಗಲ್ ಸೆಕ್ಷನ್ನ ನೋಡ್ಕೋತಾರೆ. ನೀಲ ಹಿಂದೆ ಮುಂದೆ ಏನಿಲ್ಲ, ಬರೀ ನೀಲ್ ಅಷ್ಟೇನಾ? ಅಷ್ಟೇ. NEEL, Neil. Graduated from ISL. ISL ಅಂದ್ರೆ ಇಂಡಿಯನ್ ಸ್ಕೂಲ್ ಆಫ್ ಲಾ. ಓ ಯಾ, ನಾವ್ ಐ ರಿಮೆಂಬರ್. ಇಂಟರ್ವ್ಯೂನಲ್ಲೇ ಇಂಪ್ರೆಸ್ ಮಾಡಿದ್ದೆ ನೀನು. ಮೀರಾ, ವೆಲ್ಕಮ್ ಟು ಅವರ್ ಫ್ಯಾಮಿಲಿ. Thank you, sir. ಆಲ್ ದ ಬೆಸ್ಟ್. Thank you. Thank you. Thank you. Actually, it's ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಸರ್. ದಿನ ಡೈರಿಲಿ ನಾನು ವರ್ಧನ್ ಗ್ರೂಪ್ ಆಫ್ ಕಂಪನಿಗೆ ಸೇರ್ಕೋಬೇಕು ಅಂತ ಬರ್ದು ಮಲಗ್ತಾ ಇದ್ದೆ. ಈ ಕನ್ಸು ನನ್ಸಾಯ್ತು. ಗ್ಲಾಡ್ ಟು ಹ್ಯಾವ್ ಯು. ಪರಿಶ್ರಮ ಯಾವತ್ತೂ ವ್ಯರ್ಥ ಆಗಲ್ಲ. ನೋ ಸರ್, ಪರಿಶ್ರಮ ಮಾತ್ರ ಅಲ್ಲ, ನಾನಿಲ್ಲಿ ನಿಂತಿರೋದಕ್ಕೆ ಕಾರಣ ನೀವು ಸರ್. ನೀವು ಯಾವಾಗಲೂ ಹೇಳೋ ಆ 3 ಅಕ್ಷರದ ಪದ ನಂಬಿಕೆ. ಹೆಸರೇನು ನೀಲಂತ ಚಿಕ್ಕದಾಗಿದೆ, ಆದರೆ ಬಿಲ್ಡಪ್ ಮಾತ್ರ ನೀಳವಾಗಿದೆಯಲ್ವಾ? ಆರ್ಯ ಸಾರು ತಾಳಕ್ಕೆ ತಕ್ಕನಂಗೆ ಕುಣಿತಾ ಇದ್ದಾರೆ.
ಇವರಿಬ್ಬರು ನಾನು ನಂಬಿಕೆಯಿಂದ ಕಟ್ಟಿರೋ ಈ ಸಾಮ್ರಾಜ್ಯದ ಮುಖ್ಯ ಆಧಾರ ಸ್ತಂಭಗಳು. ಮೀರಾ ಹೆಗಡೆ, ಹಲೋ. ಹಾಯ್. ಝೇಂಡೆ. ಝೇಂಡೆ, ಕೇಶವ್ ಝೇಂಡೆ. ಬಾಂಡ್, ಜೇಮ್ಸ್ ಬಾಂಡ್ ಅನ್ನೋ ತರಣ. 1999 ಅಲ್ಲಿ ಆರ್ಯ ಸರ್ ಮೊದಲನೇ ಬಾರಿಗೆ ಪಬ್ಲಿಕ್ ಅಲ್ಲಿ ನಂಬಿಕೆ ಅನ್ನೋ ಪದನ ಯೂಸ್ ಮಾಡಿದ್ರು. ಆಗ ಹೇಳಿದ್ರಿ, ಕೆಲವರಿಗೆ ದೇವ್ರ ಮೇಲೆ ನಂಬಿಕೆ ಇರುತ್ತೆ, ಇನ್ನು ಕೆಲವರಿಗೆ ನಂಬಿಕೆನೇ ದೇವರಾಗಿರುತ್ತೆ ಅಂತ. ಅಂಡ್ ಇದು ನ್ಯೂಸಲ್ಲಿ ಹೆಡ್ಲೈನ್ಸ್ ಬೇರೆ ಆಗಿತ್ತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಾತಾಡುವಾಗ ನಾನು ಅದನ್ನು ಹೇಳಿದ್ದೆ. ಎಸ್ ಸರ್. ನೀಲ್, ಐ ಆಮ್ ಅಗೇನ್ ಇಂಪ್ರೆಸ್ಡ್. ಸರ್, ಕೆಲವು ಅಪ್ಡೇಟ್ಸ್ ಇತ್ತು. ಸೊ ಐ ಜಸ್ಟ್ ವಾಂಟೆಡ್ ಟು. ಸರಿ, ಈಗಲೇ ಹೇಳು. ಇವತ್ತಿನ ಮಟ್ಟಿಗೆ ಇದೇ ನನ್ನ ಜಾಗ. ವೆಲ್ ಸರ್, ಇದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ವಿಷಯ. ಸೊ ಐ ವಾಂಟೆಡ್ ಟು ಡಿಸ್ಕಸ್ ಇನ್ ಪರ್ಸನ್. ಸರಿ ನೀಲ್, ನಿನಗೇನೇ ಸಹಾಯ ಬೇಕಿದ್ರು ಶಂಕರ್ ಶಾನ್ಭೋಗ್ ಅವ್ರನ್ನ ಕೇಳು. ಓಕೆ ಸರ್. ಗುಡ್ ಡೇ. ಥ್ಯಾಂಕ್ ಯು. ಸರ್, ಐಲ್ ಬಿ ದೇರ್ ಇನ್ ಅ ಮೂಮೆಂಟ್. ಓಕೆ. ಅನು, ಶಂಕರ್ ಸರ್ ಸೀನಿಯರ್. ಅವರು ನೀಲ್ ಜೊತೆ ಎಲ್ಲದಕ್ಕೂ ಓಡಾಡೋಕ್ಕಾಗಲ್ಲ. ಹಾಗಾಗಿ ನೀಲ್ಗೆ ಏನಾದರೂ ಹೆಲ್ಪ್ ಬೇಕಾದರೆ ನೀನು ಅವ್ರ ಜೊತೆ ಇದ್ದು ಅಸಿಸ್ಟ್ ಮಾಡು. ಗಾಟ್ ಇಟ್? ಅರ್ಧ ದಾರಿಗೆ ವಾಪಸ್ ಬಂದಿದ್ಯಾ. ಬೇರೆ ಯಾರಾದರೂ ಆಗಿದ್ರೆ ಅಟ್ಲೀಸ್ಟ್ ಒಂದು 2-3 ದಿನ ರೆಸ್ಟ್ ತೊಗೊಂಡಿರೋರು. ಐ ಅಪ್ರಿಷಿಯೇಟ್ ಯುವರ್ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಮ್ಯಾಮ್. ಸೊ ನೀಲ್, ಅನು ವಿಲ್ ಅಸಿಸ್ಟ್ ಯು. ಓಕೆ ಬಾಸ್. ವಾಟ್? ಬಾಸ್, ಇಲ್ಲಿ ಎಲ್ರಿಗೂ ಒಬ್ಬರೇ ಬಾಸ್, ಅದು ನಾನಲ್ಲ. ಗಾಟ್ ಇಟ್? ಓಕೆ, ಗುಡ್. ಎಸ್ ಮೀರಾ, ಟೆಲ್ ಮಿ. ಸರ್, ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕು. ನಿಮ್ಮ ಹತ್ರ ಏನು ಡಿಸ್ಕಸ್ ಮಾಡಿದೆ ನೀಲ್ನ ವೆಲ್ಕಮ್ ಮಾಡೋದಕ್ಕೆ ಈ ಎಲ್ಲ ಅರೇಂಜ್ಮೆಂಟ್ಸು ಮಾಡಿಬಿಟ್ಟೆ. ಇನ್ಫ್ಯಾಕ್ಟ್ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಯಿತು ನೀವು ಇದಕ್ಕೇನು ಪ್ರಿಪೇರೇ ಆಗಿರಲಿಲ್ಲ ಅಂತ. ನೀಲ್ ಮಾನ್ಸಿ ಮ್ಯಾಮ್ ಕಾಲೇಜಲ್ಲಿ ಜೂನಿಯರ್ ಆಗಿದ್ರಂತೆ. ಅದಕ್ಕೆ ಒಂದು ಗ್ರ್ಯಾಂಡ್ ವೆಲ್ಕಮ್ ಇರಲಿ ಅಂತ ಇಷ್ಟೆಲ್ಲ ಅರೇಂಜ್ ಮಾಡಿದೆ ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ನೀಲ್ದು ಎಂಪ್ಲಾಯ್ಮೆಂಟ್ ಫಾರ್ಮ್ಯಾಲಿಟೀಸ್ ಕೂಡ ನಾನೇ ನೋಡ್ಕೋಬೇಕಾಯಿತು. ಅವತ್ತು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದೆ, ತುಂಬ ಸಲ ಕಾಲ್ ಮಾಡಿದೆ, ಬಟ್ ನಿಮ್ಮ ಫೋನ್ ನಾಟ್ ರೀಚಬಲ್ ಆಗಿತ್ತು. ಸೊ ಐ ಆಮ್ ಸಾರಿ ಸರ್. ನೆಕ್ಸ್ಟ್ ಟೈಮ್ ಈ ಥರ ಆಗಲ್ಲ. ನಿಜ ಹೇಳಬೇಕು ಅಂತಂದರೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು ಮೀರಾ. ನೀಲ್ ಬಗ್ಗೆ ಅತ್ತಿಗೆ ನನಗೆ ಹೇಳಿದರು, ನನಗೆ ಮರೆತು ಹೋಗ್ಬಿಟ್ಟಿತ್ತು. ನನ್ನನ್ನು ಮುಜುಗರದಿಂದ ನೀನು ತಪ್ಪಿಸ್ತೀನಿ ಮೀರಾ. ಥ್ಯಾಂಕ್ ಯು ಸೋ ಮಚ್. ವೆಲ್, ಇಟ್ಸ್ ಮೈ ಡ್ಯೂಟಿ ಸರ್. ಹೊಸಬ್ರನ್ನ ಮೊದಲನೇ ದಿನದಿಂದ ನಮ್ಮವರು ಅಂತ ನೋಡ್ಕೊಳ್ಳೋದು ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ರೂಢಿ. ನೀನು ಅದನ್ನು ಮಾಡಿದೀಯ. ಐ ರಿಯಲಿ ಅಪ್ರಿಷಿಯೇಟ್ ಇಟ್. ವೆಲ್, ಥ್ಯಾಂಕ್ ಯು ಸರ್. ಈಗ ನನ್ನ ಇವತ್ತಿನ ಜಾಗಕ್ಕೆ ನಾನು ಹೊರಡಲಾ? ವೀರಾಜಿ, ಆರ್ಯ ಸರ್ ಶಬಾಷ್ಗಿರಿ ನಿಮ್ಮನ್ನ ಮೇಲೆಸಿದೆ ಅನ್ಸುತ್ತೆ. ಆರ್ಯ ಸರ್ ಶಬಾಷ್ಗಿರಿ ಏನಿದ್ರು ನನ್ನ ಬುದ್ಧಿವಂತಿಕೆಗೆ ಮಾತ್ರ ಜೆಂಡೆ. ಆದರೆ ನನಗೂ ಒಂದು ಹೃದಯ ಇದೆ ಅನ್ನೋದು ಅವ್ರಿಗೆ ಕಾಣಿಸ್ತಾನೆ ಇಲ್ವಲ್ಲ. ಇರಿ ಮೀರಾಜಿ, ನೀವು ಆ ಹುಡುಗನ ಬಗ್ಗೆ ಹೇಳಿದ್ದೆಲ್ಲ ನಿಜಾನಾ? ಯಾಕೆಂದ್ರೆ ಸಾಮಾನ್ಯವಾಗಿ ಒಬ್ಬನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತಂದ್ರೆ ಆರ್ಯ ಸರ್ ಪರ್ಮಿಷನ್ ಬೇಕು, ಜೊತೆಗೆ ಪ್ರೊಸೀಜರ್ ಎಲ್ಲ ಕರೆಕ್ಟಾಗಿ ಆಗಬೇಕು.
ಆದರೆ ಇವನು ಜೇಂಡೆ, ನಾನು ಅಷ್ಟೊತ್ತಿಂದ ಅದನ್ನೇ ಹೇಳ್ತಿರೋದು. ನೀಲ್ ಮಾನ್ಸಿ ಮ್ಯಾಮ್ ಪರಿಚಯ. ಓಕೆ, ಬಟ್ ಈ ಥರ ವೆಲ್ಕಮ್ ಅದು ನಿಮ್ಮಿಂದ ಎಲ್ಲ ಹೊಡಿತಿದೆಯಲ್ಲ. ಟೂ ಮಚ್ ಡೌಟ್, ನಾಟ್ ಗುಡ್ ಜೇಂಡೇಜಿ. ಡೌಟ್ ಪಡೋದೇ ನನ್ನ ಕೆಲಸ, ಅದಕ್ಕೆ ನನಗೆ ಸಂಬಳ. ಯಾವುದಕ್ಕೂ ಅವನ ಮೇಲೆ ಒಂದು ಕಣ್ಣಿದೆ. ಒಂದ್ ಯಾಕೆ ಜೇಂಡೆ, ಎರಡೂ ಕಣ್ಣಿಡಕ್ಕೆ ನೀವೇ ಇದ್ದೀರಲ್ಲ. ಓಕೆ, ಕೆನ್ ಐ ಗೋ ನೌ? ಅರೆ, ಇದ್ರಲ್ಲಿ ಯಾವ ಫೈಲು ಇಲ್ಲ, ಫೋಲ್ಡರ್ ಎಂಟಿ ಅಂತ ತೋರಿಸ್ತಿದೆ. ನಾನೇ ಚೆಕ್ ಮಾಡಿದ್ನಲ್ಲ, ನಾನು ಸರಿಯಾಗಿ ನೋಡಿದ್ಯಾ? ಸರ್, ನಿಜವಾಗ್ಲೂ ಫೈಲ್ ಖಾಲಿ ಇದೆ ಸರ್. ಓಕೆ 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 ಓಕೆ, ಕಾಮ್ ಡೌನ್. ಬೇರೆಲ್ಲಾದರೂ ಸೇವ್ ಆಗಿರಬೇಕು, ನಿಧಾನ ಚೆಕ್ ಮಾಡು. ಇಲ್ಲ ನೀಲ್, ಫೋಲ್ಡರ್ ಎಂಟಿ ಅಂತ ಬರ್ತಿದೆ, ಇಲ್ಲಿ ಯಾವ ಫೈಲು ತೋರಿಸ್ತಿಲ್ಲ. ಓಕೆ, ಕೂಲ್ ಡೌನ್, ವಿಲ್ ಸಾರ್ಟ್ ಇಟ್ ಔಟ್. ಓಕೆ, ನಾವೇ ಹುಡ್ಕೋಣ, ಹೊರಗೆ ಯಾರಿಗೂ ಹೋಗಿ ಹೇಳ್ಬೇಡ. ನಿನ್ನ ಫೇಸ್ ನೋಡಿದ್ರೇ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಕಂಡುಹಿಡ್ಬಿಡ್ತಾರೆ. ಹಲೋ ಶಂಕರ್ ಸರ್, ಫೈನ್ಸ್ ಏನಾಯಿತು? ನೋಡೋಣ ಇರಿ ಸರ್, ವಿಲ್ ಚೆಕ್. ಇಟ್ಸ್ ಎಂಟಿ. ನಾನು ನೀರು ಕುಡಿ. ಡೋಂಟ್ ಪ್ಯಾನಿಕ್, ಕುಡಿ. ಏನೋ ಒಂದು ಟೆಕ್ನಿಕಲ್ ಗ್ಲಿಚ್ ಇರ್ಬೋದು ಅಷ್ಟೇ, ಬಿಲ್ಸಿ. ನಾನು ಆವಾಗಲೇ ನೋಡಿದಾಗ ಫೈಲ್ಸ್ ಇತ್ತು, ಸೊ ಐ ಥಿಂಕ್ ವಿ ಕ್ಯಾನ್ ರಿಸ್ಟೋರ್ ಇಟ್ ಅಲ್ವಾ? ಶಂಕರ್ ಸರ್, ಈ ಫೈಲ್ಸ್ ಎಲ್ಲ ಬ್ಯಾಕಪ್ ಇದೆಯಲ್ಲ? ಬ್ಯಾಕಪ್ ಅಂದರೆ ಹಾರ್ಡ್ ಕಾಪಿ ಇದೆ, ಸಾಫ್ಟ್ ಕಾಪಿ ಹಲೋ ಹರ್ಷ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ನೀವು ಬೇಗ ಬಂದಿದ್ರೆ 3 ಸರ್ಪ್ರೈಸ್ ನೋಡ್ಬೋದಿತ್ತು. ಸರ್ಪ್ರೈಸಾ? ಏನದು? 1, ಆರ್ಯವರ್ಧನ್ ಸರು ಕ್ಯಾಶುವಲ್ ಡ್ರೆಸ್ಸಲ್ಲಿ ಬಂದಿದ್ದು. 2, ಅನು ಹುಬ್ಳಿ ಹೋಗಬೇಕಾದವಳು ವಾಪಸ್ ಬಂದಿದ್ದು. ಇನ್ನು 3, ನಮ್ಮ ಆಫೀಸಿಗೆ ಹೊಸ ಎಂಟ್ರಿ, ನೀಲ್. ನೀಲ್? ಯಾ ಸರ್, ಇವತ್ತೇ ಫಸ್ಟ್ ಡೇ. FM ಸರ್, ಆ ಹೊಸಬನ್ನ ಶಾರ್ಪ್ 12:05ಗೆ ನನ್ನ ಕ್ಯಾಬಿನ್ ಬರಕ್ಕೆ ಹೇಳು. ಸರ್ ಅವರೆಲ್ಲ ಸ್ಟೋರ್ ರೂಮಲ್ಲಿ ಟೆನ್ಷನ್ನಲ್ಲಿ ಇದ್ದಾರೆ ಸರ್. ಟೆನ್ಷನಾ? ವಾಟ್ ಟೆನ್ಷನ್? ಗೊತ್ತಿಲ್ಲ ಸರ್. ಓಕೆ, ನಾನು ಕ್ಯಾಬಿನ್ ಹೋಗಿ ಬರ್ತೇನೆ. ಸ್ಟೋರ್ ರೂಮಲ್ಲಿ ಏನು ಟೆನ್ಷನ್? ಕಂಪ್ಲೀಟಾಗಿ ಹಾರ್ಡ್ ಕಾಪಿ ಮೇಲೆ ಡಿಪೆಂಡ್ ಆಗೋದು ನಾಟ್ ಸೇಫ್ ಸರ್. ವಿ ನೀಡ್ ಟು ಹ್ಯಾವ್ ಬ್ಯಾಕಪ್. ಡ್ರೈವ್ಸಲ್ಲ, ಕ್ಲೌಡ್ ಆರ್ ಎನಿ ಅದರ್ ವೇ. ಅಲ್ಲ ನೀಲ್, ಇದುವರೆಗೂ ಈ ಥರ ನಮ್ಗೆ ಆಗಿಲ್ಲ. ನಮ್ಮ ಹತ್ರ ಒಂದು ಹಾರ್ಡ್ ಕಾಪಿ ಇದೆ, ಒಂದು ಸಾಫ್ಟ್ ಕಾಪಿ ಇದೆ. ಸರಿ ಸರ್, ಅರ್ಥ ಆಯಿತು. ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಪೇಪರ್ನ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅಥವಾ ಇದೆಲ್ಲ ಅಳಿಸೋಗ್ಬೋದು. ಫಾರ್ ಇನ್ಸ್ಟೆನ್ಸ್, ಈ ಫೈಲ್ ಮೇಲೆ ಕಾಪಿ ಬಿದ್ದರೆ ಏನು ಮಾಡ್ತೀರಾ? ಏನಾಗ್ತಾ ಇದೆ ಇಲ್ಲಿ? ಅನು, ಏನಾಗಿದೆ ನಿಮಗೆ? ವಾಟ್ಸ್ ರಾಂಗ್ ವಿತ್ ಯು? ಗಾಡ್, ಶಂಕರ್ ಸರ್,
ಆದಷ್ಟು ಬೇಗ ಇದ್ರದ್ದೆಲ್ಲ ಪ್ರಿಂಟ್ಔಟ್ ತೆಗೆದು ರೀಪ್ಲೇಸ್ ಮಾಡಿ. ಬೇರೆ ಮೇಡಮ್ ಅದು ಏನಾಯ್ತು? ಮ್ಯಾಮ್, ಸ್ಕ್ಯಾನ್ ಕಾಪಿ ಯಾವುದು ಡ್ರೈವಲ್ಲಿ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ ಅಂದರೆ? ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಶಂಕರ್ ಸರ್, ಆ ಡ್ರೈವ್ ಎಲ್ಲಿತ್ತು? ನಿಮ್ಮ ಹತ್ರನೇ ಇತ್ತಲ್ವಾ ಅದು? ಹೌದು ಮೇಡಮ್, ನಾನೇ ಅದನ್ನು ಕಳಿಸ್ಬಿಟ್ಟು ಕ್ಯಾಬಿನಿಂದ ತರಿಸಿದೆ. ಅನು, ವಾಟ್ ಹ್ಯಾಪನ್ ಟು ದ ಡ್ರೈವ್? ಏನು ಮಾಡಿದೆ ಅದಕ್ಕೆ? ಮ್ಯಾಮ್, ಶಟ್ ಅಪ್. ಆದಷ್ಟು ಬೇಗ ಈ ಫೈಲ್ಸ್ ಎಲ್ಲ ರಿಕವರ್ ಆಗಬೇಕು. ದಟ್ಸ್ ಇಂಪಾರ್ಟೆಂಟ್. ಆಕ್ಚುಲಿ ಮ್ಯಾಮ್, ಇವನ್ ಅನು ಡಸಂಟ್ ನೋ ಹೌ. ನಾನು ನಿನ್ನ ಕೇಳಿದ್ನ? ಅನು, ನಾನು ನಿನಗೆ ನಾಳೆವರೆಗೂ ಟೈಮ್ ಕೊಡ್ತಾ ಇದ್ದೀನಿ. ಇನ್ 24 hours ಎಲ್ಲ ಹೇಗಿತ್ತೋ ಹಾಗೇ ಇರಬೇಕು.